ಭೋವಿ ನಿಗಮದಲ್ಲಿ ಅವ್ಯವಹಾರ ಆಗಿದೆಯಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿರುವಂಥದ್ದು. ಪ್ರಮುಖವಾಗಿ ಪ್ರಕರಣದ ತನಿಖಾಧಿಕಾರಿಯನ್ನ ಈಗ ಸಿಐಡಿ ಬದಲಾಯಿಸಿದೆ. ಡಿವೈಎಸ್ಪಿ ಕನಕಲಕ್ಷ್ಮಿಗೆ ಕೋಕ್ ಕೊಟ್ಟಿರುವಂತಹದ್ದು. ತನಿಖಾಧಿಕಾರಿಯಾಗಿ ತನ್ವೀರ್ ನೇಮಕ ಆಗಿದ್ದಾರೆ. ಸಿಐಡಿಯಲ್ಲಿ ಡಿವೈಎಸ್ಪಿ ಆಗಿದ್ರು ತನ್ವೀರ್. ಕನಕಲಕ್ಷ್ಮಿ ವಿರುದ್ಧ ಗಂಭೀರ ಆರೋಪಗಳು ಬಂದಂತಹ ಹಿನ್ನೆಲೆಯಲ್ಲಿ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರಿಗೆ ಕೋಕ್ ಕೊಟ್ಟು ಸಿಐಡಿ ಈಗ ತನ್ವೀರ್ ಅವರನ್ನು ನೇಮಕ ಮಾಡಿಕೊಂಡಿರುವಂಥದ್ದು. ಕನಕಲಕ್ಷ್ಮಿ ವಿರುದ್ಧ ಉದ್ಯಮಿ ಜೀವ ಆತ್ಮಹತ್ಯೆಗೆ ಇವರೇ ಕಾರಣ, 30 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ರು, ನನ್ನ ಬಟ್ಟೆಯನ್ನೆಲ್ಲ ಬಿಚ್ಚಿಸಿ ಇನ್ವೆಸ್ಟಿಗೇಷನ್ ಮಾಡಿಸಿದ್ರು, ಹಾಗಾಗಿಯೇ ನಾನು ಆತ್ಮಹತ್ಯೆಗೆ ಶರಣಾದೆ ಅಂಥೇಳಿ 13 ಪುಟಗಳ ಡೆತ್ ನೋಟನ್ನು ಬರೆದಿಟ್ಟಿದ್ರು. ಅದಾದಮೇಲೆ ಮೊನ್ನೆ ಕೋರ್ಟ್ ಕೂಡ ಚಾಟಿ ಬೀಸಿತ್ತು. ಈ ಬೆನ್ನಲ್ಲೇ ಸಿಐಡಿ ಟೀಮಿಗೆ ಈಗ ತನ್ವೀರ್ ಅವರ ನೇಮಕ ಆಗಿದೆ. ಕನಕಲಕ್ಷ್ಮಿ, ಡಿವೈಎಸ್ಪಿ ಕನಕಲಕ್ಷ್ಮಿ ಏನಿದ್ರು ಅವರನ್ನು ಟೀಮಿನಿಂದ ಹೊರಹಾಕುವಂತಹ ಕೆಲಸ ಆಗಿರುವಂಥದ್ದು. ಈಗ ಉದ್ಯಮಿ ಜೀವ ಅವರ ಆತ್ಮಹತ್ಯೆ ವಿಚಾರಕ್ಕೂ ಕೂಡ ಮತ್ತೊಂದು ಇನ್ವೆಸ್ಟಿಗೇಷನ್ ಆಗ್ತಾ ಇರುವಂಥದ್ದು. ಈಗ ಈ ಭೋವಿ ಅಭಿವೃದ್ಧಿ ನಿಗಮದ ಅವ್ಯವಹಾರದ ಪ್ರಕರಣಕ್ಕೆ ಸಿಐಡಿ ಟೀಮಿಗೆ ತನ್ವೀರ್ ಅವರು ಹೊಸದಾಗಿ ಜಾಯ್ನ್ ಆಗಿರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಶ್, ಕನಕಲಕ್ಷ್ಮಿ ವಿರುದ್ಧ ಕೇಳಿ ಬಂದಂತಹ ಸಾಲು ಆರೋಪದ ಬೆನ್ನಲ್ಲೇ ಜೀವ ಆತ್ಮಹತ್ಯೆಯ ನಂತರ ಅವರನ್ನ ಈಗ ಕೈ ಬಿಟ್ಟಿರುವಂತಹದ್ದು ತನಿಖೆಯಿಂದ. ತನ್ವೀರ್ ಅವರನ್ನ ಹೊಸದಾಗಿ ಟೀಮಿಗೆ ಜಾಯಿನ್ ಮಾಡಿಕೊಳ್ಳಲಾಗಿದೆ. ಯಾರು ತನ್ವೀರು, ಅವರ ಹಿನ್ನೆಲೆ ಏನು, ಜೊತೆಗೆ ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ. ಭೋವಿ ನಿಗಮದ ಅಕ್ರಮ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಿದ್ರು. ತನಿಖೆ ವೇಳೆ ತನಿಖೆ ಎದುರಿಸಿದಂಥ ಉದ್ಯಮಿ ಜೀವ ಎಂಬುವರು ಆತ್ಮಹತ್ಯೆ ಮಾಡಿಕೊಂಡ ಬಳಿಕ ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನೆ ಒಂದು ಡೆತ್ ನೋಟನ್ನು ಬರೆದಿರ್ತಾರೆ. ಆ ಡೆತ್ ನೋಟಲ್ಲಿ ಭಾಳ ಪ್ರಮುಖವಾದ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿ ಸಿಐಡಿ ಅಧಿಕಾರಿ ಕನಕಲಕ್ಷ್ಮಿ ಅವರ ವಿರುದ್ಧ ಗಂಭೀರವಾದ ಆರೋಪವನ್ನು ಮಾಡಿ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ. ಹಾಗಾಗಿ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದಂತಹ ಸಿಐಡಿ ಅಧಿಕಾರಿಗಳು ಈಗ ಪ್ರಕರಣದ ತನಿಖಾ ಅಧಿಕಾರಿಯನ್ನು ಬದಲಾವಣೆ ಮಾಡಿ ಆದೇಶವನ್ನು ಮಾಡಿರುವಂಥದ್ದು. ಸಿಐಡಿ ಡಿವೈಎಸ್ಪಿ ತನ್ವೀರ್ ಅವರನ್ನು ಈ ಪ್ರಕರಣದ ತನಿಖಾಧಿಕಾರಿಯನ್ನೇ ನೇಮಕ ಮಾಡಿ ಈಗ ಆದೇಶವನ್ನು ಹೊರಡಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯ ಲಭ್ಯವಾಗಿರುವಂಥದ್ದು. ಯಾಕಂದರೆ ಕನಕಲಕ್ಷ್ಮಿ ಅವರ ವಿರುದ್ಧ ಆತ್ಮಹತ್ಯೆ ಮಾಡಿಕೊಂಡಂಥ ಜೀವ ಭಾಳ ಗಂಭೀರವಾದ ಆರೋಪವನ್ನು ಮಾಡಿದರು. ಕನಕಲಕ್ಷ್ಮಿ ಅವರು ತನಿಖೆಗೆ ಹೋದಂಥ ಸಂದರ್ಭದಲ್ಲಿ ಸುಮಾರು 25 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದರು. ಜೊತೆಗೆ ನನಗೆ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಕಿರುಕುಳವನ್ನು ನೀಡಿದರು. ಅವರ ನೀಡಿದ ಕಿರುಕುಳದಿಂದಲೇ ನಾನು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಿದ್ದೀನಿ ಅನ್ನುವಂಥ ಆರೋಪವನ್ನು ಮಾಡಿದರು. ಹಾಗಾಗಿ ಆ ಡೆತ್ ನೋಟ್ ಆಧಾರದ ಮೇಲೆ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರ ಮೇಲೆ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಒಂದು FIR ಆಗಿತ್ತು. FIR ಆದ ಬಳಿಕ ಪ್ರಕರಣದ ಹೆಚ್ಚುವರಿ ತನಿಖೆಗೆ ನಗರ ಪೊಲೀಸ್ ಆಯುಕ್ತರು CCBಗೆ ವರ್ಗಾವಣೆ ಮಾಡಿ ಆದೇಶವನ್ನು ಮಾಡಿದರು. ಒಂದು ಕಡೆ CCB ಪೊಲೀಸರು ಈ ಪ್ರಕರಣದ ತನಿಖೆಯನ್ನು ಮಾಡುವ ಹೊತ್ತಲ್ಲಿ ಡಿವೈಎಸ್ಪಿ ಕನಕಲಕ್ಷ್ಮಿ ಅವರನ್ನು ತನಿಖಾಧಿಕಾರಿ ಸ್ಥಾನದಿಂದ ಕೆಳಗಿಳಿಸಿ ಅವರ ಜಾಗಕ್ಕೆ ಡಿವೈಎಸ್ಪಿ ತನ್ವೀರ್ ಅವರನ್ನು ತನಿಖಾಧಿಕಾರಿಗಳನ್ನಾಗಿ ನೇಮಕ ಮಾಡಿ ಸಿಐಡಿ ಆದೇಶವನ್ನು ಮಾಡಿರುವಂಥದ್ದು. ಪ್ರೇಮ್. ಓಕೆ ನಾಗೇಶ್, ಈಗ ಕನಕಲಕ್ಷ್ಮಿ ಅವರನ್ನು ತನಿಖಾಧಿಕಾರಿ ಸ್ಥಾನದಿಂದ ಕೆಳಗಿಳಿಸಿದ್ರು, ಬಟ್ ಅವರಿಗೆ ವಿಚಾರಣೆಯ ಬಿಸಿ ತಟ್ಟುತ್ತಾ ಹೇಗೆ ಅಂಥೇಳಿ ಮೊನ್ನೆ ಕೋರ್ಟ್ ಕೂಡ ಅದನ್ನೇ ಹೇಳಿರುವಂಥದ್ದು. ಒಬ್ಬ ಸಾಮಾನ್ಯ ವ್ಯಕ್ತಿ ಜಾಗದಲ್ಲಿ ಕನಕಲಕ್ಷ್ಮಿ ಅವರಿದ್ದಿದ್ರೆ ಅವರನ್ನು ಸುಮ್ಮನೆ ಬಿಡ್ತಿದ್ರಾ ಅಂತ ಕೂಡ ಪ್ರಶ್ನೆ ಮಾಡಿದೆ. ಹಾಗಾಗಿ ಅವರನ್ನು ವಿಚಾರಣೆಗೆ ಒಳಪಡಿಸುವಂತಹ ನಿಟ್ಟಿನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ ನಾಗೇಶ್. ಪ್ರೇಮ್, ಈಗಾಗಲೇ ಜೀವ ಅವರ ಆತ್ಮಹತ್ಯೆಗೆ ಪರೋಕ್ಷವಾಗಿ ಅವರ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಪ್ರಚೋದನೆ ನೀಡಿದಂಥ ಆರೋಪದ ಮೇಲೆ ತನಿಖಾಧಿಕಾರಿ ಆಗಿರುವಂಥ ಕನಕಲಕ್ಷ್ಮಿ ವಿರುದ್ಧ ಒಂದು FIR ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ CCB ಪೊಲೀಸರು ತನಿಖೆಯನ್ನು ಮಾಡ್ತಿರುವಂಥದ್ದು. ಏನು ಆತ್ಮಹತ್ಯೆ ಮಾಡುವುದಕ್ಕೆ ಮುಂಚೆ ಜೀವ ಅವರು ಮಾಡಿದ್ದಂಥ ಆರೋಪಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ತನಿಖಾಧಿಕಾರಿಗಳು ದಾಖಲೆಗಳನ್ನು ಕಲೆ ಹಾಕುವ ಕೆಲಸವನ್ನು ಮಾಡ್ತಿರುವಂಥದ್ದು. ಜೊತೆಗೆ ಅವರ ಬಳಿ ಇದ್ದಂಥ ಡೆತ್ ನೋಟ್ ಏನಿತ್ತು, ಅಂದರೆ ಜೀವ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವ ಮುಂಚೆ ಅವರೇ ಬರೆದಿದ್ದಾರಾ ಅನ್ನುವಂಥದ್ದನ್ನು ಖಾತ್ರಿಪಡಿಸಿಕೊಳ್ಳುವ ಕೆಲಸವನ್ನು ಈಗಾಗಲೇ CCB ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಈ ಹಿಂದೆ ಅವರು ಬರೆದಿರುವಂಥ ಹ್ಯಾಂಡ್ ರೈಟಿಂಗ್ ಮತ್ತು ಈಗ ಡೆತ್ ನೋಟಲ್ಲಿ ಇರುವಂಥ ಹ್ಯಾಂಡ್ ರೈಟಿಂಗ್ಗಳ ಪರಿಶೀಲನೆ ಮಾಡಿ ನಂತರ ಆ ಡೆತ್ ನೋಟನ್ನು FSL ಕಳಿಸಿ ಅವರೇ ಬರೆದಿದ್ದಾರೆ ಅನ್ನುವಂಥದ್ದು ಪ್ರೂವ್ ಆದರೆ ನಂತರ ಡಿವೈಎಸ್ಪಿ ಕನಕಲಕ್ಷ್ಮಿಗೆ ನೋಟಿಸನ್ನು ಕೊಟ್ಟು ವಿಚಾರಣೆ ಮಾಡಲಿಕ್ಕೆ ಈಗಾಗಲೇ CCB ಅಧಿಕಾರಿಗಳು ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯ ಲಭ್ಯವಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಕನಕಲಕ್ಷ್ಮಿ ವಿರುದ್ಧ ಗಂಭೀರ ಆರೋಪಗಳು ಬಂದಂತಹ ಹಿನ್ನೆಲೆಯಲ್ಲಿ ಈಗ ಅವರ ತನಿಖಾಧಿಕಾರಿ ಸ್ಥಾನದಿಂದ ಕೆಳಗಿಳಿಸಲಾಗಿದೆ. ಅವರ ಜಾಗಕ್ಕೆ ತನ್ವೀರ್ ಅವರನ್ನು ನೇಮಕ ಮಾಡಿರುವಂಥದ್ದು. ಈಗ ಕನಕಲಕ್ಷ್ಮಿ ಅವರು ಯಾವಾಗ ವಿಚಾರಣೆಗೆ ಒಳಗಾಗ್ತಾರೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಯಾಕೆಂದರೆ ಕೋರ್ಟ್ ಕೂಡ ಈಗಾಗಲೇ ಚಾಟಿಯನ್ನು ಬೀಸಿರೋದ್ರಿಂದ
ಉದ್ಯಮಿ ಜೀವ ಬರೆದಿರುವಂತಹ 13 ಪುಟಗಳ ಡೆತ್ ನೋಟನ್ನು ಈಗ FSL ವಿಧಿವಿಜ್ಞಾನ ಪ್ರಯೋಗಾಲಯ ಕಳುಹಿಸಲಾಗಿದೆ. ಅಲ್ಲಿ ಅವರದ್ದೇ ಹ್ಯಾಂಡ್ ರೈಟಿಂಗ್ ಅನ್ನೋದು ಕನ್ಫರ್ಮ್ ಆಗಿಬಿಟ್ರೆ DYSP ಕನಕಲಕ್ಷ್ಮಿ ಅವರಿಗೆ ಮತ್ತೊಂದು ಹೊಸ ಸಂಕಷ್ಟ ಎದುರಾಗುತ್ತೆ. ವಿಚಾರಣೆಯನ್ನು ಕೂಡ ಎದುರಿಸಬೇಕಾದಂತಹ ಸಾಧ್ಯತೆ ಬರುತ್ತೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಮತ್ಯಾವ ಬೆಳವಣಿಗೆಗಳು ಈ ಪ್ರಕರಣದಲ್ಲಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. BJPಯ ಅವಧಿಯಲ್ಲಿ ಭೋವಿ ಅಭಿವೃದ್ಧಿ ನಿಗಮದಲ್ಲಾದಂತಹ ಅವ್ಯವಹಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಮತ್ತೊಂದು ಕಡೆ ಜೀವ ಆತ್ಮಹತ್ಯೆಯ ವಿಚಾರಕ್ಕೂ ಕೂಡ ತನಿಖೆ ಮುಂದುವರೆದಿರುವಂಥದ್ದು.